ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಅದರ್ಸ್ ಟ್ರೆಂಡ್ಸ್. ಇವತ್ತಿನ ರೆಸಿಪಿ ಪುಲ್ಲಟ್ಟು ರೆಸಿಪಿ. ಇದಂತೂ ತುಂಬ ಹೆಲ್ತಿ ರೆಸಿಪಿ. ಪ್ರೋಬಯೋಟಿಕ್ಸು ಜಾಸ್ತಿ ಇರುತ್ತೆ ಇದರಲ್ಲಿ. ಈ ಥರದ್ದು ಕೊಟ್ಟರೆ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಈ ರೆಸಿಪಿನ ಯಾವ ಥರ ಮಾಡ್ಕೊಳ್ಳೋದು ಅಂತ ಈಗ ತೋರಿಸ್ತೀನಿ ನೋಡಿ. ಈ ರೆಸಿಪಿ ಮಾಡ್ಕೊಳ್ಳೋದಕ್ಕೆ ನಾವು ಸೊಸೈಟಿ ಅಕ್ಕಿ ಬರುತ್ತೆ ಅಲ್ವಾ, ಸ್ಟೋರು ರೇಷನ್ ಅಕ್ಕಿ ಅಂತ ಕರಿತೀವಿ ಅಲ್ವಾ, ಅದನ್ನು ನಿಮಗೆ ಎಷ್ಟು ಕ್ವಾಂಟಿಟಿ, ಒಂದು ಅರ್ಧ ಲೀಟ್ರ್ ಮೊಸರು, ಹಾಗೆಯೇ ಒಂದು ಅರ್ಧ ಕೆಜಿಯಷ್ಟು ರೇಷನ್ ಅಕ್ಕಿನ ನೀಟಾಗಿ ಈ ಥರ ತೊಳ್ಕೊಬೇಕು. ಮೊಸರು ಹಾಕ್ಬೋದು ಅಥವಾ ಈ ಥರ ಹುಳಿ ಮಜ್ಜಿಗೆ ಬರುತ್ತೆ ಅಲ್ವ, ತುಂಬ ಹುಳಿ ಇರಬೇಕು ಮಜ್ಜಿಗೆ. ಅಂದರೆ ಒಂದು 2-3 ದಿನ ನಾವು ಹಂಗೆ ಇಟ್ಟಿರ್ತೀವಿ ಅಲ್ವ, ಆ ಥರದ ಮಜ್ಜಿಗೆ ಇದ್ದರೆ ಇನ್ನೂ ಟೇಸ್ಟಿಯಾಗಿ ನೀಟಾಗಿ ಫರ್ಮೆಂಟ್ ಆಗುತ್ತೆ. ಇಲ್ಲ ಅಂತ ಅಂದರೆ ಮೊಸರಾದರೂ ಹಾಕ್ಬೋದು. ನಿಮ್ಮ ಹತ್ರ ಮಜ್ಜಿಗೆ ಮಾಡಿಲ್ಲ ಅಂತಂದರೆ ಮೊಸರಾದರೂ ಹಾಕ್ಬೋದು. ಅದಾದ ನಂತರ ಸ್ವಲ್ಪ ಮೆಂತ್ಯ ಹಾಕಿಬಿಟ್ಟು ನಾವು ಒಂದು ದಿನ ಪೂರ್ತಿ ನೆನೆಸ್ಬಿಟ್ಟು ರಾತ್ರಿಗೆ ಮಿಕ್ಸಿಗೆ ಹಾಕಿ ಇಟ್ಕೋಬೇಕು. ನೆಕ್ಸ್ಟ್ ಡೇಗೆ ಈ ಥರ ಫುಲ್ಲು ಫರ್ಮೆಂಟ್ ಆಗಿಬಿಟ್ಟು ಮೇಲೆಗಡೆ ಉಬ್ಬಿರುತ್ತೆ. ಈ ಒಂದು ಸೈಡು ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಇದಕ್ಕೆ ಚಟ್ನಿ ಕಾಂಬಿನೇಷನ್ ಆಗಿ ತುಂಬ ಟೇಸ್ಟಿಯಾಗಿರುತ್ತೆ. ಕಾಯಿ ಚಟ್ನಿ ಆದರೂ ಆಗಿರ್ಬೋದು ಅಥವಾ ಕಡಲೆ ಬೀಜ ಚಟ್ನಿ ಆದರೂ ಆಗಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ಇದು ಅಂದರೆ ಈ ಥರ ಕಡಲೆ ಬೀಜ ಸಿಪ್ಪೆ ತೆಗೆಯೋದು ಈ ಥರ ತೋರಿಸ್ತಿದ್ದಾರೆ ಅಲ್ವಾ, ನಾನು ಕೂಡ ಟ್ರೈ ಮಾಡಿದೆ. ಇದು ನನಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ನೋಡಿ. ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಜಾಲರಲ್ಲಿ ಹಾಕ್ಕೊಂಡ್ಬಿಟ್ರೆ ಈ ಥರ ನೀಟಾಗಿ ಸಿಪ್ಪೆ ಎಲ್ಲ ಕೂಡ ಬಂದುಬಿಡುತ್ತೆ ನೀಟಾಗಿ. ಮನೆ ತುಂಬ ನಾವು ಅದು ಸಿಪ್ಪೆ ಎಲ್ಲ ಧೂಳು ಟೈಪ್ ಆಗುತ್ತೆ ಅಲ್ವಾ, ಆ ಥರ ಆಗೋದ್ರ ಬದಲು ಈ ಥರ ನೀಟಾಗಿ ಒಂದರಲ್ಲೇ ನೀಟಾಗಿ ಮಾಡ್ಕೋಬೋದು. ಸೊ ನೀಟಾಗಿ ಇದು ಕೂಡ ಚೆನ್ನಾಗಿ ವರ್ಕೌಟ್ ಆಯಿತು. ನೀವು ಕೂಡ ಇದನ್ನು ಟ್ರೈ ಮಾಡ್ಬೋದು. ಈಸಿ ಆ್ಯಂಡ್ ಸಿಂಪಲಾಗಿ ಆಗುತ್ತೆ. ಈಗ ಈ ಚಟ್ನಿಗೋಸ್ಕರ ನಾನು ಕಡಲೆ ಬೀಜ, 1-2 ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಹಾಗೆಯೇ ಉಪ್ಪು ಇಷ್ಟನ್ನೇ ಹಾಕೋದು, ಬೇರೆ ಏನೂ ಹಾಕೋಲ್ಲ. ಹಾಗೆಯೇ ಒಗ್ಗರಣೆ ಕೂಡ ಬೇಕಾಗಿಲ್ಲ ಈ ಚಟ್ನಿಗೆ. ಮತ್ತೊಂದು ಸೈಡು ಆ ಪುಲ್ಲಟ್ಟು ರೆಸಿಪಿಗೋಸ್ಕರ ನಾನು ಒಂದು 3 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಆ ಹಿಟ್ಟಲ್ಲಿ ನಾವು ಈ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ, ಸ್ವಲ್ಪ ಉಪ್ಪು ಎಲ್ಲ ಕೂಡ ಹಾಕ್ಕೊಂಬಿಟ್ಟು ಈ ಥರ ಕಲಿಸ್ಕೊಬೇಕು ಅಥವಾ ಬ್ಲೆಂಡ್ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಹಂಗೆ ಇರುತ್ತೆ ಅಲ್ವಾ, ನೀಟಾಗಿ ಕೈಯಲ್ಲಿ ಸ್ವಲ್ಪ ಇಜ್ಜಿಕೊಂಡ್ಬಿಟ್ರೆ ಅವು ಕೂಡ ನೀಟಾಗಿ ಪುಡಿ ಚಿಕ್ಕದಾಗಿ ಪೀಸಸ್ ಆಗಿ ಆಗ್ತವೆ. ನೋಡಿದ್ರಿ ಅಲ್ವಾ. ಈಗ ಸ್ವಲ್ಪ ನೀರು ಕೂಡ ಹಾಕ್ಕೊಂಬಿಟ್ಟು ನಿಮಗೇನಾದರೂ ಸ್ವಲ್ಪ ಸೆಟ್ ದೋಸೆ ಟೈಪ್ ದಪ್ಪ ಬೇಕು ಅಂತ ಅಂದರೆ ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೋದು. ಇಲ್ಲ ತೆಳುವಾಗಿರಬೇಕು ದೋಸೆ ಅಂತ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡ್ರೆ ಈ ಥರ ತೆಳುವಾಗಿ ಬರುತ್ತೆ. ನೀವು ಎರಡೂ ಥರ ಹಾಕ್ಕೊಂಡ್ರೂ ಕೂಡ ತುಂಬ ಮೆದುವಾಗಿ ಸಾಫ್ಟಾಗಿ ಬರುತ್ತೆ ದೋಸೆ, ತುಂಬ ಚೆನ್ನಾಗಿರುತ್ತೆ. ಬಟ್ ದೋಸೆ ಹಾಕಿದ ನಂತರ ನಾವು ಈ ಥರ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಈ ದೋಸೆಗೆ, ನಾರ್ಮಲ್ ದೋಸೆಗೆ ನಮಗೆ ಆ ಥರ ಏನು ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ವಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕ್ಲೋಸ್ ಮಾಡಿಬಿಟ್ಟು ಮೇಲೆಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದೇ ಥರನೇ ಎಲ್ಲ ದೋಸೆನೂ ಕೂಡ ಹಾಕ್ಕೊಬೇಕು. ಶೇಪ್ ನಮಗೆ ತೆಳುವಾಗಿರಬೇಕು ಅಂತೇಳ್ಬಿಟ್ಟು ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ. ಹಂಗಾಗಿ ಈ ಥರ ದೋಸೆ ಬರುತ್ತೆ. ನಿಮಗೆ ರೌಂಡ್ ಶೇಪಲ್ಲೇ ಬೇಕು ಅಂತ ಅಂದರೆ ನೀವು ಸ್ವಲ್ಪ ತಿಕ್ಕಾಗಿ ಮಾಡ್ಕೋಬೋದು. ನೋಡಿದ್ರಿ ಅಲ್ವಾ, ಎಷ್ಟು ಸಿಂಪಲ್ ಆ್ಯಂಡ್ ಈಸಿಯಾಗಿ ಪುಲ್ಲಟ್ಟು ರೆಸಿಪಿ ಮಾಡ್ಕೋಬೋದು. ಇದರಲ್ಲಿ ಪ್ರೋಬಯೋಟಿಕ್ಸ್ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಕಫ ಆಗಿರ್ಬೋದು ಆ ಥರದ್ದಾದಾಗ ಈ ರೆಸಿಪಿ ಹುಳಿ ಇರುತ್ತೆ ಅಲ್ವಾ, ತುಂಬ ಚೆನ್ನಾಗಿ ತಿಂತಾರೆ, ಟೇಸ್ಟಿಯಾಗಿರುತ್ತೆ. ನೀವು ಕೂಡ ತಪ್ಪದೆ ಟ್ರೈ ಮಾಡಿ. ಈ ಹುಳಿ ಅಟ್ಟು ಅಂತ ಕರೀತಾಳೆ ಹುಳಿ ದೋಸೆನ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.